ಸಾಗರಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್ರವರು ನನ್ನನ್ನು ಠಾಣೆಗೆ ಕರೆಯಿಸಿ ಏಕಾಏಕಿ ನನ್ನ ಮೇಲೆ ಪೊಲೀಸ್ ದರ್ಪ ತೋರಿಸಿದ್ದಾರೆ ಹಾಗೂ ಬಾಯಿಗೆ ಬಂದಂಗೆ ಬೈದು ಹೊಡೆಯಲು ಪ್ರಯತ್ನಿಸಿದ್ದಾರೆ ಎಂದು ನೊಂದ ಮಹಿಳೆ ನಮ್ಮ ಚಾನೆಲ್ಗೆ ಬಂದು ವಿವರಣೆ ನೀಡಿದ್ದಾರೆ. ಬನ್ನಿ ಮಹಿಳೆಯ ವಿವರಣೆ ಕೇಳೋಣ. ಏನಾಗಿದೆ ನಿಮಗೆ ಸಮಸ್ಯೆ? ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾವ ತರ ರೆಸ್ಪಾನ್ಸ್ ಆಯ್ತು ಅನ್ನೋದನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಓಕೆ, ನಿಮ್ಮ ಹೆಸರು? ಚೈತ್ರ ಅಂತ. ಓಕೆ ಮೇಡಮ್, ಈಗ ನಿಮ್ಗೆ ಎಲ್ಲಿ ಬರತ್ತೆ ನಿಮ್ಮ ಮನೆ? ನಮ್ದು ಲೋಹಿಯಾ ನಗರ ಪ್ರಗತಿ ಸ್ಕೂಲ್ ಹತ್ರ. ಓಕೆ ಓಕೆ, ನನಗೆ ಹೇಳಿ 2 ವರ್ಷ ಆಗ್ತಾ ಬಂತು ಇವಾಗ. ಓಕೆ, ತರೀಕೆರೆ ತಾಲೂಕು ಬಾವಿಕೆರೆ ಗ್ರಾಮಕ್ಕೆ ಅನಿಲ್ ಅವ್ರ ಜೊತೆ ನನ್ನ ಮದುವೆ ಆಗಿತ್ತು ಸರ್. ಓಕೆ, ಅದು ಮದುವೆ ಆಗಿ 8 ತಿಂಗಳಿಗೆ ಅವ್ರು ನನಗೆ ವರದಕ್ಷಿಣೆ ಕಿರುಕುಳ ಕೊಟ್ಟರು. ನನ್ನ ಅಪ್ಪ ಮಾಡಿಸಿದ್ರು, ಒಡವೆ ಆಡಬಿಟ್ರು. ಆಮೇಲೆ ತಾಳಿ ಸರನು ಇಸ್ಕೊಂಡ್ರು. ದಿನ ದುಡ್ಡು ತಗೋಬಾ ಅಂತ ತುಂಬಾ ನನ್ನ ಪೀಡಿಸಿ ನನ್ನ ಮನೆಯಿಂದ ಹೊರ ಹಾಕಿದ್ರು. ಆಮೇಲೆ ನಾನು ನನ್ನ ತವ್ರ ಮನೆ ಸಾಗರದಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಕಂಪ್ಲೇಂಟ್ ಮಾಡಿ ಅವರು ರಾಜಿ ಮಾಡಿಸಿದ್ರು. ಆದ್ರೆ ನನ್ನ ಗಂಡ ಏನು ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ FIR ಹಾಕ್ಬೇಕು ಅಂತ ಹೋದ್ರೆ ಅವ್ರು FIRಗೂ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಸಾಗರ ಪೊಲೀಸ್ ಠಾಣೆಯವರು ನಿಮ್ಗೆ ರಾಜಿ ಮಾಡಕ್ಕೆ ಅಂತೇಳಿ ಕಳ್ಸಿದ್ರು, ರಾಜಿ ಆಗಿಲ್ಲ. ಆಮೇಲೆ ನೀವು FIR ಮಾಡಕ್ ಹೋದ್ರಿ, FIR ಹಾಕಕ್ ಅವ್ರು ನಿರಾಕರಿಸಿದ್ರು ಸರ್. ರಾಜಿ ನಾವು ಒಪ್ಕೊಂಡ್ರು, ನನ್ನ ಗಂಡ ಅತ್ತೆ ಒಪ್ಕೊಂಡಿಲ್ಲ. FIR ಹಾಕೋ ರೆಸ್ಪಾನ್ಸ್ ಮಾಡಿಲ್ಲ. ಕೊನೆ ನಾನೇನ್ ಮಾಡಿದೆ, ಲಾಯರ್ ಹಿಡಿದು ಅವ್ರನ್ನ PCR ಮಾಡಿಸಿದೆ. ಆಮೇಲೆ 2 PCR 2 ತಿಂಗಳಿಗೆ ನನಗೆ ಸ್ಟೇಷನ್ ಕಾಲ್ ಬಂತು. ಯಾವ ಡೇಟ್ ಅಲ್ಲಿ ಕಾಲ್ ಬಂತು ನಿಮಗೆ? ನನಗೆ 4/5 ಡಿಸೆಂಬರ್ 4/5 ಕಾಲ್ ಬಂತು. 4/5 ಕಾಲ್ ಬಂತು. 5ನೇ ತಾರೀಕಿಗೆ ಹೋಗಿದ್ದೆ. 5ನೇ ತಾರೀಕಿಗೆ ನೀವು ಕಾಲ್ ಬಂತು, ನಿಮ್ಗೆ ಕರೆದ್ರು ಅಂತ ನೀವು ಸ್ಟೇಷನ್ಗೆ ಹೋದ್ರಿ? ಸ್ಟೇಷನ್ಗೆ ಹೋಗಿದ್ದೆ. ಒಂದು ಪ್ರೂಫ್ ಕೊಟ್ಟೆ, ಇನ್ನು ಸುಮಾರು ಕೊಡಬೇಕು ನೀವು ಇನ್ನು ಪ್ರೂಫ್ ಅಂತ ಹೇಳಿ ನನಗೆ ಒಂದಿಷ್ಟು ಲೀಸ್ಟ್ ಕೊಟ್ಟರು, ಏನೇನು ಕೊಡಬೇಕು ಅಂತ ಹೇಳಿ. ಸರಿ ಅಂತ ನಾನು ಬಂದೆ. ಆಮೇಲೆ ನಾನು 6ನೇ ತಾರೀಕಿಗೆ ಶನಿವಾರ ದಿನ ನಾನು ಸ್ಟೇಷನ್ಗೆ ಹೋದೆ. ಫೋನ್ ಬಂದಿದ್ರು, ರಿಂದು ಮೇಡಮ್ ಅಂತ ಫೋನ್ ಮಾಡಿದ್ರು. ಸಬ್ಮಿಟ್ ಮಾಡ್ಬೇಕಮ್ಮ ಡಾಕ್ಯುಮೆಂಟ್ಸ್ PCR ಬಗ್ಗೆ ಅಂತ ಹೇಳಿದ್ರು. ಸರಿ ಅಂತ ನಾನು ಹೋದೆ ಸರ್. ನಾನು ಆ ಟೈಮಲ್ಲಿ ಹೋದಾಗ ಅವರು ಎಲ್ಲ ಸೈನ್ ಆಗ್ಬೇಕು, ಕುತ್ಕೊಳ್ಳಮ್ಮ ಅಂತ ಹೇಳಿದ್ರು. ಒಬ್ರು ಸರ್ ಬರೋದಿತ್ತು, ಯಾರು ಅಂತ ನೋಡಿದೆ. ಆ ರೂಮಿಗೆ ಕರ್ಕೊಂಡು ಹೋದ್ರು ಅವರು. ಯಾವ ರೂಮಿಗೆ? ರಾಥೋಡ್ ಅಂತ ಅವರು ಇನ್ಸ್ಪೆಕ್ಟರ್. ಓಕೆ, ಇನ್ಸ್ಪೆಕ್ಟರ್ ರೂಮಿಗೆ ನಿಮಗೆ ಇಂದು ಬಾಯಿ ಮೇಡಮ್ ಅವ್ರು ಕರ್ಕೊಂಡು ಹೋದ್ರು? ರಿಂದು ಬಾಯಿ ಮೇಡಮ್ ನನ್ ಕರ್ಕೊಂಡು ಹೋದ್ರು. ಆ ರೂಮಿಗೆ ಕರ್ಕೊಂಡು ಹೋದ. ಇವರೇ ಸರ್ ಅಂತ ನನಗೆ ಕೈ ತೋರಿಸಿ ಹೇಳಿದ್ರು, ಸರ್ ಹತ್ರ ಅಂತ ಹೇಳಿದ್ರು. ಹೇಳಕ್ಕೂ ನಾನು ನಮಸ್ತೆ ಸರ್ ಅಂತ ಹೇಳೋ ಒಳಗೆ ಅವ್ರು ನನಗೆ ಏನೋ ಎದ್ದು ಹೊಡಿಯಕ್ ಬಂದ ಹತ್ರ ಎದ್ದು ಬಂದ್ಬಿಟ್ರು. ಏನಮ್ಮ ನೀನು, ಏನ್ ಹೆಸರು ನಿಂದು, ಏನಮ್ಮ ಹೆಸರು ನಿಂದು, ಎಷ್ಟು ವಯಸ್ಸು ನಿಂದು, ಯಾವ ಇಸ್ವಿಲ್ ಹುಟ್ಟಿದೀಯವ್ವ ನೀನು, ಈಗ ಡೌರಿ ಕೇಸ್ ಹಾಕಿದೆಯಲ್ಲ ನೀನು, ಯಾಕೆ ಹಾಕಿದೀಯ ಅಂತ ಕೇಳಿದ್ರು. ನಾನೆಲ್ಲ ಹೇಳಿದೆ, ಸರ್ ನನಗೆ ನನ್ನ ಗಂಡನಿಂದ ನಂಗೆ ಅನ್ಯಾಯ ಆಗಿದೆ, ನಂಗೆ ಅವ್ರು ವರದಕ್ಷಿಣೆ ಕಿರುಕುಳ ಕೊಟ್ಟರು, ನನ್ನ ಒಡವೆ ವಸ್ತ್ರ ಎಲ್ಲರೂ ಅಲ್ಲೇ ಇದೆ, ನಮ್ಗೆ ತಗೊಳಕ್ಕೂ ಶಕ್ತಿ ನಮಗಿಲ್ಲ, ನಾನು ಏನು ಮಾಡೋದು ಸರ್, ಅದಕ್ಕೆ ನಾನು ಕೊಟ್ಟಿದ್ದೀನಿ, ನಂಗೆ ವರದಕ್ಷಿಣೆ ಕೊಟ್ಟಿದ್ದು ನಿಜ ಅಂತ ಹೇಳಿದೆ. ಆದರೆ ಅವ್ರು ನನಗೆ ತುಂಬ ಬೈದು, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲಮ್ಮ ನೀನು ಕಂಪ್ಲೇಂಟ್ ತರೀಕೆಯಲ್ಲಿ ಕೊಡಬೇಕು, ನೀನು ತರೀಕೆರೆ ಈ ಸಾಗರೆಯಲ್ಲಿ ತರೀಕೆರೆಯಲ್ಲಿ ಅಂದರೆ ತುಂಬ ನನಗೆ ಬೈಯಕ್ಕೆ ಶುರು ಮಾಡಿದ್ರು. ಎದ್ದೆದ್ದು ಬಂದು ಹೊಡೆಯಕ್ಕೆ ಬಂದರು. ನಂಗೆ ತುಂಬ ಶಾಕ್ ಆಗಿ ತುಂಬ ನಂಗೆ ಅಳು ಬಂತು. ರಿಂದು ಮೇಡಮ್ ಅವ್ರ ಮುಖ ನೋಡಿದೆ ನಾನು ಭಯ ಆಗಿ. ಮೇಡಮ್ ಈ ಥರ ಅಂತ ಹೇಳಿದೆ. ಅವರು ಹೌದಾ ಏನಾಯ್ತು ನಿನ್ನ ಗಂಡ ಅಂತ ಕೇಳಿದ್ರು. ನಾನು ಹೀಗೆ ಹೇಳಿದೆ, ಗಂಡ ಹಿಂಗೆ ಹಿಂಸೆ ಕೊಡ್ತಾರೆ ಸರ್ ಮೇಡಮ್ ಅಂತ ಹೇಳಿದೆ ಅಂತ ಮೇಡಮ್ ಹೇಳಿದರು. ಪಾಪ ನನ್ನ ಸಪೋರ್ಟಾಗಿ ಮಾತಾಡಿದರು. ಇವರು ತುಂಬ ನನಗೆ ಬೈದರು. ಹರಕೆ ಹೊತ್ಕೊಂಡು ಮದುವೆ ಮಾಡ್ಕೊಂಡಿದ್ದು ನಾನು, ನನ್ನ ಗಂಡನ ಬಿಡಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿದೆ. ಯಾವ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ಯಮ್ಮ ನೀನು, ಆ ದೇವ್ರ ಹತ್ರನೇ ಹೋಗಿ ಕೇಳಮ್ಮ ಅಂತ ನಂಗೆ ತುಂಬ ಮನಸ್ಸಿಗೆ ಬೇಜಾರು ಮಾಡಿಸಿದ್ರು ಸರ್. ಅವರು ಎದ್ದೆದ್ದು ಬಂದಂಗೆ ಬರ್ತಾ ಇದ್ರು ನನಗೆ. ಅವರು ನನಗೆ ತುಂಬ ಹೊಡಿಲಿಕ್ಕೆ ಎದ್ದೆದ್ದು ಬರ್ತಿದ್ರು ಅವರು. ನನಗೆ ಹೆದರಿಕೆ ಆಗ್ಬಿಡ್ತು. ನಾನು ಉತ್ತರ ಕೊಟ್ಟೆ ಅಂತ ಹೇಳಿದ್ರೆ, ನನಗೆ ಅನ್ಯಾಯ ಆಗಿದೆ ಸರ್, ನನಗೆ ಅನ್ಯಾಯ ಆಗಿದೆ. ನನ್ನ ಗಂಡನ ಪರವಾಗಿ ಮಾತಾಡ್ತಿದ್ರಲ್ಲ ಸರ್ ನೀವು, ಹೆಣ್ಮಕ್ಳ ಪರವಾಗಿ ಮಾತಾಡ್ತಾ ಇಲ್ಲಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ತುಂಬ ನನಗೆ ತರೀಕೆರೆ ಕಂಪ್ಲೇಂಟ್ ಕೊಡ್ಬೇಕು, ನೀನು ತರೀಕೆರೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಇದನ್ನು, ನೀನು ಎಂತ ನೀವು ಓದಿದ್ಯಾ, ನೀನು ಏನು BEd ಮಾಡಿದ್ಯಾ, ನೀನು ಏನಮ್ಮ ಮಾಡಿದ್ಯಾ BEd, ಎಂತ ಓದಿದ್ಯಾ ನೀನು, ಅಪ್ಪ ಅಮ್ಮ ಇದಾರ ನಿನಗೆ, ಅಣ್ಣ ತಮ್ಮ ಇದಾರ ನಿನಗೆ, ಚಿಕ್ಕಪ್ಪ ಇದ್ದಾರ ಚಿಕ್ಕಮ್ಮ ಇದ್ದಾರ ನಿನಗೆ, ಏನು ಓದಿದ್ಯಾ ನೀನು, ನನಗೆ ತುಂಬ ಮನಸ್ಸಿಗೆ ತುಂಬ ನಂಗೆ ಬೇಜಾರು ಮಾಡಿಸಿ ಸರ್. ನನಗೆ ತುಂಬ ಕಣ್ಣೀರು ಹಾಕಿ, ನನಗೆ ಜೀವನೇ ಬೇಡ, ನನಗೆ ಕೇಸು ಬೇಡ, ಏನೂ ಬೇಡ, ನನಗೆ ತುಂಬ ಹೆರಾಸ್ಮೆಂಟ್ ಆಗ್ಬಿಡ್ತು. ತುಂಬ ಮನೆಗೆ ಬಂದೆ, ರೋಡಲ್ಲೆಲ್ಲ ಅಳ್ತಾ ಬಂದೆ ಸರ್. ನಾನು ತುಂಬ ಅಳ್ತಾ ಬಂದು ಏನಾಯ್ತು ಅಂತ ನಮ್ಮಮ್ಮ ತುಂಬ ಕೇಳಿದರು. ಅವಾಗ ನಾನು ರೂಮಿಗೆ ಬಾಗ್ಲಾಕೊಂಡು ಮಲ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ಅಮ್ಮನೇ ಕೇಳಿದ್ರು ಏನಾಯ್ತು ಅಂತ. ಅವಾಗ ಬಂದು ಹೇಳಿದೆ. ಅವರು ಅಳ್ತಾ ಇದ್ರು. ತಕ್ಷಣ ತುಂಬ ಸೆನ್ಸಿಟಿವ್, ಅಮ್ಮನೂ ಅಳ್ತಾರೆ, ನಾನು ಅಳ್ತೀನಿ. ಅವಾಗ ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ನನಗೆ ಯಾವುದು ಈ ಥರ ಸ್ಟೇಷನ್ಗೆ ಈ ಥರ ಅವಮಾನ ಮಾಡಿದ್ದು, ಯಾರೋ ಪೊಲೀಸ್ ಒಬ್ಬರು ಇದ್ದಾರೆ ಪುಲ್ಲಯ್ಯ ರಾಥೋಡ್ ಅಂತ, ತುಂಬ ನನಗೆ ಅವಮಾನ ಮಾಡಿದ್ರು ಅಮ್ಮ ಸಬ್ಮಿಟ್ ಮಾಡೋಕ್ಕೆ ಹೋದಾಗ ಡಾಕ್ಯುಮೆಂಟ್ಸನ್ನು ಅಂತ ಹೇಳಿದೆ. ಅದಕ್ಕೆ ಅವರು
ಇಲ್ಲ ಇರ್ಲಿ ಬಿಡು ತಡಿ ನೋಡೋಣ, ಅಳ್ಬೇಡ ಅಂತ ಹೇಳಿದರು. ಇಲ್ಲ ಅಮ್ಮ, ನಂಗೆ ಎಲ್ಲೂ ನ್ಯಾಯ ಸಿಗಲ್ಲ, ಅನಿಲ್ ನನ್ನ ಗಂಡನ ಕಡೆ ಏನೋ ಭ್ರಷ್ಟಾಚಾರ ಮಾಡಿದಿರಬೇಕು ನಮ್ಮ ಪೊಲೀಸ್ನವರಿಗೆಲ್ಲ, ಅದಕ್ಕೆ ಅವರು ನನಗೆ ನ್ಯಾಯ ಸಿಗ್ತಾ ಇಲ್ಲ, ಕೋರ್ಟಲ್ಲೂ ನ್ಯಾಯ ಸಿಗತ್ತಾ ಇಲ್ಲ ಅಮ್ಮ, ನಾನು ವಿಷ ಕುಡಿಬೇಕೇನ, ಇನ್ನು ಸೂಸೈಡ್ ಮಾಡ್ಕೊಳ್ಳೋದು ಒಳ್ಳೇದು ಬಿಡಮ್ಮ, ಯಾಕೆ ಸುಮ್ಮನೆ ನನಗೆ ಬದುಕಿರಬೇಕು ಇಲ್ಲಿ, ಗಂಡನೂ ಮೋಸ ಮಾಡ್ದ, ಪೊಲೀಸ್ನವರು ಮೋಸ ಮಾಡ್ತಿದ್ದಾರೆ, ಯಾಕೆ ಸುಮ್ಮನೆ ಬದುಕಿರ್ಬೇಕಮ್ಮ, ಎಲ್ಲೂ ನಂಗೆ ನ್ಯಾಯ ಸಿಗಲ್ಲ ಬಿಡು ಅಂತ ನಾನು ತುಂಬ ಬೇಜಾರು ಮಾಡ್ಕೊಂಡೆ ಸರ್. ನಾನು ಯಾರಿಗೆ ಹೇಳೋದು ನಾನು ಸರ್, ತುಂಬ ಬೇಜಾರಾಯಿತು. ಬೇಜಾರಾಗದೆ ನಾನು ಒಂದು ಎಜುಕೇಟೆಡ್ ಗೆಸ್ಟ್ ಟೀಚರ್ ಆಗಿದ್ದೀನಿ. ಅದಕ್ಕೂ ಅವರು ತುಂಬಾ ಇದು ಮಾಡಿದ್ರು, ಏನ್ ಕೆಲಸ ಮಾಡ್ತೀಯವ ಅಂತಂದ್ರು. ನಾನು ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಿದ್ದೆ, ತರೀಕೆಯಲ್ಲೂ ಮಾಡ್ತಾ ಇದ್ದೆ ನಾನು ನನ್ನ ಗಂಡನ ಊರಲ್ಲೂ. ಏನ್ ಓದಿದ್ಯಾವ ನೀನು, ಏನ್ ಕೆಲಸ ಮಾಡ್ತೀಯ ನೀನು, ಟ್ಯೂಷನ್ ಮಾಡ್ತಿದ್ದೆ ನಾನು. ಗಂಡ ಆದ್ರೂ ನನಗೆ ಮನೆಯಿಂದ ಹೊರ ಹಾಕಿದ್ದಾರೆ, ದುಡ್ಡು ತಗೋಬ ಅಂತ ಹೇಳಿ ಅಂತ. ನಾನು ತುಂಬಾ ಅವ್ರಿಗೆ ಎಲ್ಲಾ ವಿಷಯನೂ ಗಂಡನ ಎಲ್ಲ ವಿಷಯನೂ ಹೇಳ್ತಾ ಇದ್ರು. ಅವ್ರು ನನ್ನ ಗಂಡನ ಪರವಾಗಿ ಮಾತಾಡ್ತಿದ್ರು. ತುಂಬಾ ನನಗೆ ಹ್ಯಾರಾಸ್ಮೆಂಟ್ ಮಾಡಿಬಿಟ್ರು ಸರ್, ನನಗೆ ತುಂಬಾ ನೋವಾಯ್ತು. ಈಗ ಅವರ ಮೇಲಧಿಕಾರಿಗಳಿಗೆ ಈಗ ಈಗ ನ್ಯೂಸ್ ಮುಖಾಂತರ ಅವ್ರ ಮೇಲಧಿಕಾರಿಗಳಿಗೂ ನಾವು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗ ಆ ನಂತರದಲ್ಲಿ ಮೇಲಧಿಕಾರಿಗಳು ಈಗ ಫಸ್ಟ್ ಅವರಿಗೆ ಮಾಮೂಲಿ ನಾವು ನೀವೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನಮ್ಮ ಚಾನೆಲ್ಗೆ, ಆ ಚಾನೆಲಿನ ಸ್ಟೇಟ್ಮೆಂಟ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅವ್ರೀಗ ಚಾನಲ್ ಮುಖಾಂತರ ಏನಾದ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು IGP ಆಫೀಸಿಗೆ ಡೈರೆಕ್ಟ್ ಆಗಿ ದಾವಣಗೆರೆಗೆ ಹೋಗಿ IGP ಅವ್ರ ಹತ್ರ ಮೀಟ್ ಆಗಿ ಅದು ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಏನ್ ಸಮಸ್ಯೆ ಹೊರದು ಅಂತ ಹೇಳಿ, ಹಾಗೆ ನಿಮಗಾಗಿರ್ತಕ್ಕಂಥ ನೋವಿಗೆ ಅವ್ರ ಹತ್ರ ನ್ಯಾಯ ಕೇಳುವಂತ ಕೆಲಸನ ನಮ್ಮ ಚಾನಲ್ ಕಡೆಯಿಂದ ಖಂಡಿತವಾಗ್ಲೂ ಮಾಡೋಣ. ಈಗ ಓಕೆ, ನೀವು ಹೇಳ್ಕೊಂಡಿದ್ದೀರಾ, ಏನು ಯೋಚನೆ ಮಾಡಬೇಡಿ, ನೋಡೋಣ. ಇದು ನಾವು ಕಂಪ್ಲೀಟ್ ಆಗಿದೆ ಏನಿದೆಯಲ್ಲ ಈಗ ಟೆಲಿಕಾಸ್ಟ್ ಮಾಡ್ತೀವಿ ನಾವು. ನಿಮ್ಗೆ ನ್ಯಾಯ ಖಂಡಿತವಾಗ್ಲೂ ಸಿಗತ್ತೆ. ಆದ್ರೆ ಈ ಪುಲ್ಲಯ್ಯ ರಾಥೋಡ್ ಅಂತವರು ಈ ಸ್ಟೇಷನ್ ಇಂದ ಏನು ಸ್ಟೇಷನ್ ಅಲ್ಲಿ ಸಾರ್ವಜನಿಕರಿಗೆ ಬೆಲೆ ಕೊಡದೆ ಇರೋ ತರ ಇರೋದ್ರಿಂದ ಈಗ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. ನಿಮ್ದೊಂದೇ ಅಲ್ಲ, ಸುಮಾರು ಜನರದ್ದು ಅವ್ರ ವಿರುದ್ಧ ಕಂಪ್ಲೇಂಟ್ ಇದೆ. ಈಗ ಬಂದಾಗ್ಲಿಂದನೂ ಅವ್ರ ಕಂಪ್ಲೇಂಟಿನ ಸುರಿಮಳೆನೇ ಇದೆ ಅವ್ರ ಮೇಲೆ. ಆದ್ರೂ ಅವ್ರ ಮೇಲಧಿಕಾರಿಗಳು ಯಾವುದು ಗಮನ ವಹಿಸ್ತಾ ಇಲ್ಲ. ಅದ್ ಯಾಕೆ ಗಮನ ವಹಿಸ್ತಾ ಇಲ್ಲ ಅಂತ ಹೇಳಿ ನಾವೀಗ ಲೀಗಲ್ ಆಗಿ ಕೇಳ್ತೀವಿ ಅದ್ರ ಬಗ್ಗೆ. ಓಕೆನಾ? ಥ್ಯಾಂಕ್ ಯು. ನಮ್ಮ ಒಂದು ಚಾನೆಲ್ಗೆ ಬಂದು ನಿಮ್ಮ ನೋವನ್ನ ಹೇಳ್ಕೊಂಡಿದ್ದೀರಾ. ಈಗ ನಿಮ್ಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ನಮ್ಮ ಚಾನೆಲ್ ಇಂದ ನಾವು ಮಾಡ್ತೀವಿ. ಸ್ನೇಹಿತರೆ ನಮಸ್ತೆ. ಈಗ ಚೈತ್ರ ಅವರಮ್ಮ ನಮ್ಮ ಜೊತೆ ಚಾನೆಲ್ ಅಲ್ಲಿ ಇದ್ದಾರೆ. ಈಗ ಏನಾಯ್ತು ಘಟನೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತಾರೆ ಸ್ನೇಹಿತರೆ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ ಅಂತನಾ? ಎಲ್ಲಿ ನಿಮ್ದು? ನಮ್ದು ಲೋಯನಗರ ಸಾಗರ ನಗರ. ಓಕೆ, ಈಗ ಹೇಳಿ ಅಮ್ಮ. ಈಗ ಚೈತ್ರ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅಲ್ಲಿ ಈ ತರ ಎಲ್ಲ ಆಯ್ತು ಅಂತ ಹೇಳಿ ನಮ್ಮ ಚಾನೆಲ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಈಗ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಮ್ಮ? ಏನಾಯ್ತು ಘಟನೆ ಅನ್ನೋದು? ನಾನು ಮನೇಲಿದ್ದೆ, ನನ್ನ ಮಗಳು ಸ್ಟೇಷನ್ಗೆ ಹೋಗಿ ಬಂದ್ಲು. ಬಂದಳೆ. ಈಗ ರೂಮ್ ಒಳಗೆ ಸೇರ್ಕೊಂಡು ಮಲ್ಕೊಂಡ್ಬಿಟ್ಲು, ಬಾಗಿಲು ಹಾಕೊಂಡ್ಬಿಟ್ಲು. ಆಮೇಲೆ ಏನಾಯ್ತು ಮಗಳೇ ಅಂತ ಹೇಳಿದ್ರೆ ನಾನು ಅವಾಗ ಇಲ್ಲ, ನಾವು ಸ್ಟೇಷನಿಗೆ ಹೋದಾಗ ಈ ಥರ ಒಂದು 10 ನಿಮಿಷ ಬರಲೇ ಇಲ್ಲ, ಹೊರಗೆ ಬರಲೇ ಇಲ್ಲ ಅವಳು. ಏನಾಯ್ತು ಕೇಳಿದ್ರು, ಏನು ಹೇಳಿದ್ರೆ ಬಂದಿಲ್ಲ ಹೊರಗೆ. ಆಮೇಲೆ ಬಂದು, ಇಲ್ಲ ನನಗೆ ಸ್ಟೇಷನಲ್ಲಿ ಹೊರೆಯಷ್ಟು ಬಡಿಯಷ್ಟು ಮಾಡಿದ್ರು ಆ ಇನ್ಸ್ಪೆಕ್ಟ್ರು, ನನಗೆ ಈ ಥರ ಮಾಡಿದ್ರು, ಅದಕ್ಕೆ ಬಂದೆ ಅಮ್ಮ ಅಂತ ಅವಾಗ ಅಳ್ಕೊಂಡ್ಲು. ನಾನು ಒತ್ತೆ. ಆವಾಗ ನಾನು ಹೇಳಿದೆ, ಇಲ್ಲ ಹೀಗೆ ಮಾಡಿದ್ರೆ ನಮ್ಮಂಥ ಬಡವರಿಗೆ ನ್ಯಾಯ ಸಿಗುತ್ತಾ ಸ್ಟೇಷನಲ್ಲಿ ಅಂತ ನಾನು ತುಂಬ ಬೇಸರ ಮಾಡ್ಕೊಂಡು ಕಣ್ಣೀರು ಹಾಕ್ತೀವಿ ಸರ್. ಅಲ್ಲ, ಈಗ ನಿಮ್ಮ ಮಗಳು ನ್ಯಾಯದ ಪರ ಈಗ ಹಾಕಿರೋ ಕೇಸಿನ ಬಗ್ಗೆನೇ ಅವರೇ ಕರ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಈಗ ಅವರೇ ಹೆದರ್ಸಿ ಬೆದರ್ಸಿ ಹೊಡಿಯಕ್ ಬರೋ ತರ ಮಾಡಿ ಬಿಟ್ಟಿದ್ದಾರೆ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಈ ಇನ್ಸ್ಪೆಕ್ಟರ್ ಇಂದ ನ್ಯಾಯ ಸಿಗತ್ತಾ? ಈ ಪುಲ್ಲಯ್ಯ ರಾಥೋಡ್ರಿಂದ ನ್ಯಾಯ ಸಿಗತ್ತಾ ಬಂಧುಗಳೇ? ಈ ಟೌನ್ ಸ್ಟೇಷನ್ ಅಲ್ಲಿ ಈಗ ಅವ್ರ ವಿರುದ್ಧ ಎಷ್ಟೋ ಅಲಿಗೇಷನ್ ಇದೆ. ಈಗ ಬಂದಾಗ್ಲಿಂದನೂ ಪುಲ್ಲಯ್ಯ ರಾಥೋಡ್ ಅವರು ಯಾವುದೇ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಲ್ಲ, ಸಾರ್ವಜನಿಕರಿಗೆ ಬಾಯಿಗೆ ಬಂದಂಗೆ ಬೈತಾರೆ, ಸಾರ್ವಜನಿಕರ ಜೊತೆಗೆ ಏನು ಒಂದು ಒಳ್ಳೆ ರೀತಿಲಿ ಮಾತಾಡಲ್ಲ, ಹೆದರ್ಸೋದು ಬೆದರ್ಸೋದು ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಅವರು ಸಿಕ್ಕಾಪಟ್ಟೆ ಅಲಿಗೇಷನ್ ಇದೆ. ಅವ್ರ ಮೇಲಧಿಕಾರಿಗಳಿಗೂ ನಾವು ಇದ್ರ ಬಗ್ಗೆ ಬಹಳಷ್ಟು ಸತಿ ಇದ್ರ ಬಗ್ಗೆ ಹೇಳಿದೀವಿ. ಇದ್ರ ಬಗ್ಗೆ ಎಲ್ಲದೂ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಈ ಪುಲ್ಲಯ್ಯ ರಾಥೋಡ್ ಅವ್ರ ವಿರುದ್ಧ ಇವತ್ತಿಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ಖಂಡಿತವಾಗ್ಲು ಮೇಡಮ್, ಈಗ ಇದ್ರ ಬಗ್ಗೆ ಅವ್ರ ಮೇಲಧಿಕಾರಿಗಳಿಗೆ ನೇರ ಭೇಟಿಯಾಗಿ ನಮ್ಮ ಚಾನೆಲ್ ಇಂದ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾವು ಅದು ನಿಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನ 100ಕ್ಕೆ 100 ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ನಮ್ಮ ಚಾನೆಲ್ಗೆ ಬಂದು ಇಷ್ಟೊತ್ತು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.